ಆಮೇಲೆ ಈ ಮೀಟಿಂಗ್ಲಿ ಕೇವಲ ಸಚಿವರಿಗೆ ಮಾತ್ರ ಮೌಲ್ಯಮಾಪನದ ಭಯ ಕಾಡ್ತಾ ಇಲ್ಲ, ಶಾಸಕರುಗಳಿಗೂ ಕೂಡ ಈ ಶಾಕ್ ಅನ್ನು ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಎಲ್ಲಾ ಶಾಸಕರಿಗೆ ಸಾಧನೆಯ ಮೌಲ್ಯಮಾಪನ ಮಾಡೋ ಕೆಲಸವನ್ನು ಸುರ್ಜೇವಾಲಾ ಕಡೆಯಿಂದ ಆಗ್ತಿದೆ, ಅಂದ್ರೆ ಹೈಕಮಾಂಡ್ ಕಡೆಯಿಂದ ಆಗ್ತಿದೆ. ದೂರು ಕೊಡೋದಕ್ಕೆ ಬಂದಂತಹ ಶಾಸಕರಿಗೆ ಶಾಕ್ ಆಗೋ ರೀತಿಯಲ್ಲಿ ಅವರು ಪ್ರಶ್ನೆ ಕೇಳಿದ್ದಾರೆ. ಮೊದಲು 2 ವರ್ಷದಲ್ಲಿ ನಿಮ್ ಸಾಧನೆ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸುಮ್ಮನೆ ಒಂದು ಕಂಪ್ಲೇಂಟ್ಗಳನ್ನು ಕೊಡೋದಲ್ಲ, ನಿಮ್ಮ ಸಾಧನೆಯ ಮೌಲ್ಯಮಾಪನವು ಆಗಲಿದೆ ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಆ ಮೂಲಕ ಸಚಿವರ ಸಾಮರ್ಥ್ಯದ ಮಾಹಿತಿ ಜೊತೆಗೆ ಶಾಸಕರ ಸಾಮರ್ಥ್ಯದ ಬಗ್ಗೆ ಕೂಡ ನಾವು ಪರಾಮರ್ಶಿಸ್ತಾ ಇದೀವಿ. ಯಾರಿಗೆ ಟಿಕೆಟ್ ಕೊಟ್ಟು ಪಕ್ಷಕ್ಕೆ ಲಾಭ ಆಗಿದೆ, ಯಾರಿಗೆ ಬರೀ ಡ್ಯಾಮೇಜ್ ಆಗ್ತಾ ಇದೆ, ಯಾರು ಸರ್ಕಾರದ ವರ್ಚಸ್ಸಿಗೆ ಭಂಗ ಮಾಡೋ ಕೆಲಸವನ್ನ ಹ್ಯಾಬಿಚುವಲ್ ಅಫೆಂಡರ್ ರೀತಿನಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅದನ್ನೆಲ್ಲ ನಾವು ನೋಡ್ತಾ ಇದೀವಿ ಅಂತ ಸೂಚ್ಯವಾಗಿ ಒಂದು ಮೆಸೇಜ್ ಅನ್ನು ರವಾನಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸುಕೇಶ್. ಸಚಿವರ ಮೌಲ್ಯಮಾಪನ ಅಂದ್ರೆ ಅರ್ಥ ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಪ್ರಶ್ನೆ ರೈಸ್ ಆಗ್ಬಿಡುತ್ತೆ. ಇನ್ನೊಂದು ಕಡೆಗೆ ಶಾಸಕರಿಗೆ ನೀವು ಮಂತ್ರದಂಡ ಇಟ್ಕೊಂಡಾದ್ರೂ ಸಾಧನೆ ಮಾಡ್ಬಂದು ಮಾತಾಡಿ, ಇಲ್ಲ ತೆಪ್ಪಗಿರಿ ಅನ್ನೋ ಸಂದೇಶವನ್ನ ದೆಹಲಿಯಿಂದಲೇ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆ ಸುರ್ಜೇವಾಲಾ ಅವರು. ಖಂಡಿತ ಮಮತಾ, ಯಾಕಂದರೆ ಸಚಿವರ ವಿರುದ್ಧ ಶಾಸಕರುಗಳ ದೂರನ್ನು ಕೊಡಬಹುದು, ಆದರೆ ಶಾಸಕರ ಸಾಧನೆ ಏನು ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಒಬ್ಬ ಶಾಸಕರಾಗಿ ಅಂದರೆ ಪಕ್ಷವನ್ನು ಪ್ರತಿನಿಧಿಸುವ ಶಾಸಕರಾಗಿ ಏನೆಲ್ಲ ಸಾಧನೆ ಮಾಡಿದರೆ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಜೊತೆಗೆ ಕೇವಲ ಸಚಿವರ ವಿರುದ್ಧ ದೂರು ಕೊಡುವಂಥ ಉದ್ದೇಶ ಮಾತ್ರ ಅಲ್ಲ, ಕ್ಷೇತ್ರದಲ್ಲಿ ಪಕ್ಷದ ಶಾಸಕರಾಗಿ ಇಂತಿಷ್ಟು ಕೆಲಸ ಮಾಡಿದ್ರೆ, ಪಕ್ಷದ ಕೆಲಸ ಏನು ಮಾಡಿದ್ರಿ, ಅಥವಾ ಎಷ್ಟು ಅನುದಾನವನ್ನು ತೆಗೆದುಕೊಂಡು ಹೋದ್ರಿ, ಅನುದಾನದಲ್ಲಿ ವಿಶೇಷವಾಗಿರುವಂಥ ಮಾಡಿರುವಂಥ ಕೆಲಸ ಯಾವುದು, ಅಥವಾ ನೀವು ಶಾಸಕರಾದ ನಂತರದಲ್ಲಿ ತೆಗೆದುಕೊಂಡು ಹೋಗಿರುವಂಥ ಹೊಸ ಯೋಜನೆ ಏನು, ಹೀಗೆ ಎಲ್ಲ ವಿಚಾರಗಳನ್ನು ಕೂಡ ಸಚಿವರುಗಳು ಹೇಗೆ ಸ್ಪಂದಿಸ್ತಾರೆ ಅಂತಲೂ ಕೇಳ್ತಾರೆ. ಸಚಿವರು ಚೆನ್ನಾಗಿ ಸ್ಪಂದಿಸ್ತಾರೆ ಅನ್ನೋದ್ರೆ ನೀವು ಶಾಸಕರಾಗಿ ಏನೆಲ್ಲ ಕೆಲಸ ಮಾಡಿದ್ರಿ ಅನ್ನೋದು. ಪ್ರಮುಖವಾಗಿ ದೂರು ಕೊಡೋಕ್ಕೆ ಅಥವಾ ತಮ್ಮ ಅಹವಾಲನ್ನು ಹೇಳ್ಕೊಳ್ಳಿಕ್ಕೆ ಹೋದಂಥ ಶಾಸಕರಿಗೆ ಸುರ್ಜೇವಾಲಾ ಅವರು ಕೇಳ್ತಿರುವ ಮೊದಲನೇ ಪ್ರಶ್ನೆ, ಕ್ಷೇತ್ರದಲ್ಲಿ ಕಳೆದ 2 ವರ್ಷದಲ್ಲಿ ನಿಮ್ಮ ಸಾಧನೆ ಏನು, ಅದರದ್ದೇನಿದೆ ಮಾಹಿತಿ ಮೊದಲು ಕೊಡಿ ಅನ್ನುವಂಥ ಮಾಹಿತಿಯನ್ನು ಪಡಿತಾ ಇದ್ದಾರೆ ಅಂತ. ಅಂದರೆ ಕೇವಲ ಸಚಿವರ ವಿರುದ್ಧದ ದೂರು ಕೊಡೋದಷ್ಟೇ ಅಲ್ಲ, ಶಾಸಕರುಗಳ ಪರ್ಫಾರ್ಮೆನ್ಸ್ ಏನು ಅನ್ನುವಂಥದ್ದು ಕೂಡ ಮಾನಿಟರ್ ಮಾಡಲಾಗ್ತಾ ಇದೆ. ಆ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಏನಕ್ಕಾದರೂ ಶಾಸಕರ ಪರ್ಫಾರ್ಮೆನ್ಸ್ ಹೇಗಿತ್ತು, ಅಂದರೆ ಯಾವ್ಯಾವ ಶಾಸಕರು ನಮ್ಮ ಹತ್ರ ಏನೇನು ಹೇಳಿದ್ರು ಅನ್ನೋದು ಕೂಡ ಒಂದು ದಾಖಲೆ ಕೊಡಿ. ಯಾಕಂದರೆ ಎಲ್ಲವನ್ನು ಕೂಡ ಲಿಖಿತ ರೂಪದಲ್ಲಿ ಬರೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಆ ಲಿಖಿತ ಮಾಹಿತಿ ಕೋಟ್ ಆಗ್ತಿರೋದ್ರಿಂದ ಪ್ರತಿಯೊಬ್ಬರ ಶಾಸಕರ ಜಾತಕವೂ ಕೂಡ ರೆಡಿ ಆಗ್ತಿದೆ ಅನ್ನುವಂಥದ್ದು. ಹಾಗಾಗಿ ಶಾಸಕರಿಗೆ ದೂರು ಕೊಡೋದ್ರ ಜೊತೆಗೆ ತಮ್ಮ ಸಾಧನೆ ಏನು ವೈಯಕ್ತಿಕವಾಗಿ ಅನ್ನೋದು ಕೂಡ ತಿಳಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಕೇಶ್. ಒಟ್ಟಿನಲ್ಲಿ ಕೆಲ ಶಾಸಕರ ಬಾಡಿ ಲ್ಯಾಂಗ್ವೇಜು ಮತ್ತು ಅವ್ರು ಮಾತಾಡ್ತಾ ಇರುವಂತಹ ರೀತಿ, ಅವರ ಕ್ಷೇತ್ರದಲ್ಲಿ ಇರುವಂತಹ ರೀತಿ ಎಲ್ಲವನ್ನ ಕೂಡ ಪರಾಮರ್ಶಿಸೋ ಕೆಲಸವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಸೂಚ್ಯವಾಗಿ ಮಾಡ್ತಾ ಇದೆ. ನಾವು ಅದನ್ನೇ ಹೇಳ್ತಾ ಇದ್ದು, ಏನೋ ದೊಡ್ಡದಾಗಿ ಹಾಗಾದ್ರೆ ಬೆಳವಣಿಗೆಗಳು ನಡೀಲಿಕ್ಕಿದೆಯಾ, ಅದರ ಮುನ್ನುಡಿನ ಇದು. ಯಾಕಂದ್ರೆ 2013 ಮತ್ತು 23 ಎರಡೂ ಟರ್ಮ್ ಅನ್ನು ನೋಡಿದಾಗ ಆ ಕೆ ಸಿ ವೇಣುಗೋಪಾಲ್ ರಾಜ್ಯಕ್ಕೆ ಎಷ್ಟೆಲ್ಲ ಬಂದಿದ್ದಾರೆ, ಎಷ್ಟೆಲ್ಲ ಈ ಥರ 1-to-1 ಮೀಟಿಂಗ್ ಅನ್ನು ಮಾಡಿದ್ದಾರೆ ಶಾಸಕರ ಜೊತೆಗೆ.